ನಮಸ್ಕಾರ ವೀಕ್ಷಕ ಬಂಧುಗಳೇ, ಮುಜರಾಯಿ ಇಲಾಖೆಗೆ ಸೇರಿರುವಂತ ಜಯನಗರದಲ್ಲಿರುವಂತ ವಿನಾಯಕ ದೇವಾಲಯದಲ್ಲಿ ಕೆಲವು ನೌಕರರು ಮತ್ತು ಆಗಿನ ಈ ಹಿಂದಿನ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುಳಾ ಅವರು ಎಷ್ಟೆಲ್ಲ ಅಪಚಾರಗಳ ಮಾಡ್ತಾ ಮುಜರಾಯಿ ಇಲಾಖೆಗೆ ಪಂಗನಾಮ ಹಾಕುವಂತ ಪ್ರಯತ್ನ ಮಾಡ್ತಿದ್ರು ಅಂತ ಒಂದು ವರದಿಯನ್ನ ತಮ್ಮ ಕಣ್ಮುಂದೆ ಇಡ್ತೀನಿ. ಅಲ್ಲಿ ಸ್ಕಂದ ಏಜೆನ್ಸಿಯಿಂದ ಔಟ್ಸೋರ್ಸ್ ನಲ್ಲಿ ಕೆಲಸ ಮಾಡ್ತಿದ್ದಂತ ನವೀನ ಮನೋಜ್ ಅಂತೇಳಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಕಳೆದ ತಿಂಗಳು ಜನವರಿ 3ನೇ ತಾರೀಕು ಒಬ್ಬ ಭಕ್ತಾದಿಗಳು ಸುಮಾರು ಅರ್ಧ ಕೆಜಿಯಷ್ಟು ಬೆಳ್ಳಿಯನ್ನು ತಂದು ಕೊಡ್ತಾರೆ. ಅದನ್ನ ಬಿಲ್ಲು ಕೂಡ ಹಾಕದೆ ಹೊರಗಡೆ ತಗೊಂಡೋಗ್ತಾರೆ. ತೂಕ ಹಾಕೊಂಡ್ಬರ್ತೀವಿ ಅಂತೇಳಿ ತೂಕ ಹಾಕೊಂಡ್ಬಂದು ಕಾರ್ಯನಿರ್ವಾಹಕ ಅಧಿಕಾರಿಗಳ ಕೊಠಡಿಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇರೋದಿಲ್ಲ ಆ ಸಮಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕೊಠಡಿಯ ಭಾಗದಿಂದ ಮುಚ್ಚಿಕೊಂಡು ಮನೋಜು ಮತ್ತು ನವೀನ್ ಇಬ್ರು 16 ನಿಮಿಷಗಳ ಕಾಲ ಒಳಗೆ ಏನ್ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಇವರು ಆ ಬೆಳ್ಳಿ ಸಾಮಾನನ್ನ ತೂಕ ಹಾಕೋದಿಕ್ಕೆ ಹೊರಗಡೆ ಹೇಗೆ ತಗೊಂಡೋದ್ರು, ಯಾವ ಪರ್ಮಿಷನ್ ತಗೊಂಡ್ರು, ಕಾರ್ಯನಿರ್ವಾಹಕ ಅಧಿಕಾರಿಗಳ ಪರ್ಮಿಷನ್ ತಗೊಂಡ್ರ ಅಥವಾ ಅಲ್ಲೇ ಇರುವಂತ ಪರ್ಮನೆಂಟ್ ಎಂಪ್ಲಾಯೀಸ್ ಪರ್ಮಿಷನ್ ತಗೊಂಡ್ರ, ಕಾರ್ಯನಿರ್ವಾಹಕ ಅಧಿಕಾರಿಗಳ ಚೇಂಬರ್ ನಲ್ಲಿ ಆ 16 ನಿಮಿಷ ಏನ್ ಮಾಡಿದ್ರು. ಇದು ಕೇವಲ ಆ 3ನೇ ತಾರೀಕು ಜನವರಿ 3ನೇ ತಾರೀಕಿನ ಇನ್ಸಿಡೆಂಟ್ ಇದೆ, ಅದು ಮಾತ್ರ. ಇದು ಪ್ರತಿ ದಿವಸ ಏನಾದ್ರೂ ಒಂದು ಈ ರೀತಿ ಅವಘಡಗಳು ನಡೀತಾನೇ ಇದೆ ಆ ದೇವಾಲಯದಲ್ಲಿ. ಗಮನಿಸೋರಿಲ್ವಾ ಅಥವಾ ಮೇಲಧಿಕಾರಿಗಳು ಅವರು ಕೆಲಸ ಮಾಡೋದ್ರಲ್ಲಿ ವ್ಯತ್ಯಾಸ ಇದೆ ಅಂತ ದೌರ್ಬಲ್ಯ ಈ ನೌಕರರಿಗಿದೆಯಾ? ಈ ಹಿಂದೆ ಇದ್ದಂತ ಮಂಜುಳಾ ಅವರು ಈ ಒಂದು ಏನ್ ವ್ಯತ್ಯಾಸ ಆಗಿದೆ, ಬೆಳ್ಳಿ ಕಳವೋ ಅಥವಾ ನಾಪತ್ತೆನೋ, ಇದರಲ್ಲಿ ಇನ್ವಾಲ್ವ್ ಆಗಿದಾರಾ? ಮತ್ತೆ ಇದರ ತನಿಖೆ ನಡಿಬೇಕಾದ್ರೆ ಆ ನವೀನ್ ಅನ್ನುವಂತ ವ್ಯಕ್ತಿಗೆ ಆಗಿನ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುಳಾ ಫೋನ್ ಮಾಡ್ತಾರೆ. ವೆಂಕಟೇಶ್ ಮೂರ್ತಿ ಇದ್ದಾರೆ ಅಂತ ಚೆಕ್ ಅನ್ನ ಕಟ್ ಮಾಡ್ತಾರೆ. ಒಬ್ಬ ಇಒ ವೆಂಕಟೇಶ್ ಮೂರ್ತಿ ಇದ್ದಾರೆ ಅಂತ ಕಾರಣಕ್ಕೋಸ್ಕರ ಫೋನ್ ಕಟ್ ಮಾಡುವಂತ ನೆಸೆಸಿಟಿ ಏನ್ ಬಂತು? ಬಹುಶಃ ಈ ಔಟ್ಸೋರ್ಸ್ ವ್ಯಕ್ತಿಗಳು ಯಾರಿದ್ದಾರೆ, ಸ್ಕಂದ ಏಜೆನ್ಸೀಸ್ ಬಹುತೇಕ ಎಲ್ಲ ಈ ರೀತಿ ತಪ್ಪು ಮಾಡುವಂತ ವ್ಯಕ್ತಿಗಳೇ ಇಡೀ ರಾಜ್ಯದಲ್ಲಿ ಎಲ್ಲ ದೇವಾಲಯಗಳಿಗೂ ಜೋಡಿಸುವಂತ ಕೆಲಸ ಮಾಡಿದಾರ. ಇದು ಮಾನ್ಯ ಸಚಿವರಿರ್ಬೋದು, ಕಮಿಷನರ್ ಇರ್ಬೋದು, ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು. ಬಹಳಷ್ಟು ದೇವಾಲಯಗಳಲ್ಲಿ ಈ ರೀತಿ ಅವಘಡಗಳು ನಡೀತಾ ಇದೆ, ಇದನ್ನ ಸರಿ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಸರ್ಕಾರದ ಕಾರ್ಯದರ್ಶಿಗಳು, ಉಪ ಕಾರ್ಯದರ್ಶಿಗಳು ಮತ್ತೆ MS ಬಿಲ್ಡಿಂಗ್ ಇರುವಂತಹ ಕಾರ್ಯದರ್ಶಿಗಳ ಕಚೇರಿಯಲ್ಲಿರುವಂತಹ ಅಧಿಕಾರಿಗಳು ಇದನ್ನು ನೋಡ್ತಾ ಶಾಂತವಾಗಿ ಕೂತಿದ್ದೀರೋ, ಇದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಿದ್ದೀರೋ? ಮುಂದಿನ ದಿನಗಳಲ್ಲಿ, ಮುಂದಿನ ಎಪಿಸೋಡ್ ನಲ್ಲಿ ಮಂಜುಳಾ ಅವರು, ಈ ನವೀನ, ಮನೋಜ್, ಈ 3 ಜನ ಒಬ್ಬ ದಾನಿಗಳು 1 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾರೆ. ಅದನ್ನು ಹೇಗೆ ಲಪ್ಟಾಯಿಸ್ತಾರೆ ಅಂತೇಳಿ ವಿಸ್ತೃತ ವರದಿಯನ್ನು ನಿಮ್ಮ ಕಣ್ಮುಂದೆ ಹೇಳ್ತೀನಿ ಬಂಧುಗಳೇ.